ಅಸ್ಸಲಾಮು ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಯಾವು ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಾನು ಇವತ್ತು ಮಾಡ್ತಾ ಇದ್ದೇನೆ ಸೋಯಾಬೀನ್ ಇದ್ದು ಒಂದು ಗ್ರೇವಿ, ಸೂಪರ್ ಟೇಸ್ಟಿಯಾದ ಒಂದು ಮಟನ್ ಗ್ರೇವಿ ಥರನೇ ಇರುತ್ತೆ. ನೋಡಲಿಕ್ಕೆ ಎಷ್ಟು ಚೆಂದ ಕಾಣ್ತದೆ, ತಿನ್ನಲಿಕ್ಕೂ ಅಷ್ಟು ಟೇಸ್ಟಿಯಾಗಿರುತ್ತೆ. ಯಾರಿಗೆ ಸೋಯಾಬೀನ್ ಇಷ್ಟ ಅವರು ಈ ಥರ ಮಾಡಿ ತಿನ್ನಿ ಮತ್ತು ಕಮೆಂಟ್ ಮಾಡಿ ಹೇಳಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಒತ್ತಿ. ಆವಾಗ ನಾನು ಯಾವುದು ನಿಮಗೆ ರೆಸಿಪಿ ಹಾಕ್ತಾನೋ ಫಸ್ಟ್ ನಿಮ್ಮ ಮನೆಗೆ ಬಂದು ಮುಟ್ಟುತ್ತೆ ಅದು. ಸೊ ನೋಡಿ, ತುಂಬ ಟೇಸ್ಟಿಯಾದೊಂದು ಗ್ರೇವಿ. ನಾನೊಂದು ತವ ಇಟ್ಟಿದ್ದೇನೆ, ಅದಕ್ಕೆ ಹಾಕ್ತಾ ಇದ್ದೇನೆ ಒಂದು ದೊಡ್ಡ ಚಮಚದಷ್ಟು ಕೊತ್ತಂಬರಿ, ಬಡೆಸೊಪ್ಪು, ಜೀರಿಗೆ ಮತ್ತು ಹಾಕ್ತಾ ಇದ್ದೇನೆ ಕಸ್ತೂರಿ ಮೇಥಿ, 2 ಲವಂಗ, 1 ಕೆತ್ತೆ, ಸ್ವಲ್ಪ ಪೆಪ್ಪರ್. ಅದು ಒಳ್ಳೆ ಫ್ರೈ ಆಗಬೇಕು. 1 ಚಮಚ ಕೊತ್ತಂಬರಿ ಇದ್ದರೆ ಸಾಕು. ಮತ್ತು ಎಲ್ಲ ಕಾಲು ಚಮಚ ಹಾಕಿ, 1 ಚಮಚ ಇದು ಬಡೆಸೊಪ್ಪು, 1 ಚಮಚ ಜೀರಿಗೆ, ಸ್ವಲ್ಪ ಕಸ್ತೂರಿ ಮೇಥಿ, ಒಂದು ಸ್ವಲ್ಪ ಚಿಕ್ಕ ಕೆತ್ತೆ, ಲವಂಗ ಎಲ್ಲ. ಗರಂ ಮಸಾಲೆ ಜಾಸ್ತಿ ಯಾರಿಗೆ ಇಷ್ಟ ಪರಿಮಳ ಅವರು ಸ್ವಲ್ಪ ಜಾಸ್ತಿ ಹಾಕ್ಬೋದು. ಗರಂ ಮಸಾಲೆ ಎಲ್ಲ ನನಗೆ ಇಷ್ಟ ಅಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಕಡಿಮೆ ಯೂಸ್ ಮಾಡೋದು ಗರಂ ಮಸಾಲೆ ಎಲ್ಲ. ಸೊ ನಾನು ಈಗ ಅದಕ್ಕೆ ಹಾಕ್ತಿದ್ದೇನೆ, ಮಿಕ್ಸರ್ಗೆ ಪುಡಿ ಮಾಡಲಿಕ್ಕೆ ಹಾಕ್ತೇನೆ. ಬಿಸಿ ಬಿಸಿಯಾಗಿ ಪುಡಿ ಮಾಡಿ, ಆವಾಗ ಸಣ್ಣ ಪುಡಿ ಆಗುತ್ತೆ. ನೀವು ಹೊರಗಿನ ತಗೊಂಡು ಬರಬೇಡಿ, ಪುಡಿ ಎಲ್ಲ ಮನೆಯಲ್ಲೇ ಮಾಡ್ಕೊಳ್ಳಿ. ದೇಹಕ್ಕೆ ಒಳ್ಳೆ ಅಲ್ಲ ಹೊರಗಿದ್ದು ಪುಡಿ ಎಲ್ಲ. ನೋಡಿ, ನಾನು ಪುಡಿ ಮಾಡಿದೆ. ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿ ಅದಕ್ಕೆ ಹಾಕ್ತಿದ್ದೇನೆ ನೀರುಳ್ಳಿ. ನಿಮ್ಮ ಪಿಸ್ತ ಥರ ಹಾಕಬೇಕು, ಅದಕ್ಕೋಸ್ಕರ ನಾನು ಹೇಳಿದ್ದು ಎಣ್ಣೆ ಜಾಸ್ತಿ ಹಾಕಿ ಅಂತ. ಮತ್ತು ನೀರುಳ್ಳಿ ತೆಗೆದು ಮತ್ತು ನೀವು ಎಣ್ಣೆ ಕಡಿಮೆ ಮಾಡ್ಬೋದು. ಸೋಯಾಬೀನ್ ಹಾಕುವ ಮುಂಚೆ ಎಣ್ಣೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ತೆಗೆದು ಬಿಡಿ. ಕರೆಕ್ಟ್ ಇದ್ದರೆ ಓಕೆ, ಪರ್ಫೆಕ್ಟ್ ಇದ್ದರೆ. ನಾನು ಪರ್ಫೆಕ್ಟೇ ಹಾಕಿದ್ದೇನೆ. ಒಳ್ಳೆ ಫ್ರೈ ಆಗಲಿಕ್ಕೆ ಬಿಡಿ. ಅದೇ ಮಿಕ್ಸರಲ್ಲಿ ನಾನು ಹಾಕ್ತಾ ಇದ್ದೇನೆ 1 ಕಪ್ಪಷ್ಟು ಮೊಸರು. ಹುಳಿ ಮೊಸರು ಹಾಕಬೇಡಿ, ಇಲ್ಲಾಂದರೆ ಇದು ಹುಳಿ ಆಗ್ತದೆ ಗ್ರೇವಿ. ಮತ್ತು ಹಾಕ್ತಾಯಿದ್ದೆ ನಾನು 2 ಟೊಮೆಟೊ. ಇದಕ್ಕೆ ನಾವೀಗ ನೀರುಳ್ಳಿ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇವಲ್ಲ, ಅದು ಸ್ವಲ್ಪ ಫ್ರೈ ಆಗಲಿಕ್ಕೆ ಉಂಟು. ಅಷ್ಟನ್ನಕ್ಕೆ ಇದೇ ಥರ ಇರಲಿ. ಅದು ಫ್ರೈ ಆದ ಮೇಲೆ ಇದಕ್ಕೆ ಸ್ವಲ್ಪ ನೀರುಳ್ಳಿ ಹಾಕಿ ಮತ್ತು ರುಬ್ಬಬೇಕು ಸಣ್ಣಾಗಿ. ಸೊ ಈಗ ನಾನು ಸೋಯಾಬೀನ್ ನೆನೆಸಿಟ್ಟಿದ್ದೇನೆ, ಅದಕ್ಕೆ ನಾನು ಸ್ವಲ್ಪ ಲಿಂಬೆ ರಸ ಹಾಕ್ತಾ ಇದ್ದೇನೆ. ಇದರಿಂದ ಸೋಯಾಬೀನ್ ತುಂಬ ಟೇಸ್ಟಿಯಾಗಿ ಬರುತ್ತೆ. 10 ನಿಮಿಷ ನಾನು ನೆನೆಸಿದ್ದೇನೆ, 10-5 ನಿಮಿಷ ಆಯಿತು ನೆನೆಸಿ. ನೀರುಳ್ಳಿ ಫ್ರೈ ಆಗ್ತಾ ಉಂಟು, ನೋಡ್ತಾ ಇದ್ದೀರಲ್ವಾ? ಒಳ್ಳೆ ಫ್ರೈ ಆಗಲಿ ನೀರುಳ್ಳಿ. ಈ ಬಿರಿಯಾನಿಗೆ ಆಗೋದು ಬ್ರಿಸ್ತ ಆಗ್ತದಲ್ವ, ಅದೇ ಥರ ಫ್ರೈ ಆಗಬೇಕು ನೀರುಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಅಂತ ಹೇಳಿದ್ದು ನಾನು. ಈಸಿಯಾದ ಸೂಪರ್ ಟೇಸ್ಟಿಯಾದ ಒಂದು ಸೋಯಾಬೀನ್ ರೆಸಿಪಿ. ಅದು ನೋಡಿ, ಸ್ವಲ್ಪ ನಾನು ನೀರುಳ್ಳಿ ತೆಗೆದು ನಾನು ಈಗ ಹಾಕ್ತಾ ಇದ್ದೇನೆ ಮಿಕ್ಸರ್ಗೆ. ನೋಡಿ, ಟೊಮೆಟೊ ಹಾಕಿದೆ ಅಲ್ವ, ಅದಕ್ಕೆ ಇದನ್ನು ಸಣ್ಣ ರುಬ್ಬಿಕೊಳ್ಳಿ. ಈಗ ನಿಮಗೆ ಎಣ್ಣೆ ಜಾಸ್ತಿ ಇದ್ದರೆ ಎಣ್ಣೆ ತೆಗಿಬೋದು, ನೋಡ್ತಾ ಇದ್ದೀರಲ್ಲ. ನಾನು ಅದಕ್ಕೆ ಸೋಯಾಬೀನ್ ಹಾಕ್ತಾ ಇದ್ದೇನೆ. ನೀರನ್ನೆಲ್ಲ ಹಿಂಡಿ ಸೋಯಾಬೀನ್ ಹಾಕಿ, ತುಂಬ ಹಿಂಡಬೇಕು ನೋಡಿ, ಈ ಥರ ಹಿಂಡಬೇಕು. ಮತ್ತು ಅದಕ್ಕೆ ಹಾಕಿದರೆ ಆಯಿತು. ಈಗ ಎಣ್ಣೆ ಜಾಸ್ತಿ ಇದ್ದರೆ ಸೋಯಾಬೀನ್ ಹಾಕುವ ಮುಂಚೆನೇ ತೆಗೆದು ಬಿಡಿ. ನೋಡಿ, ಇದನ್ನು ಒಳ್ಳೆ ಫ್ರೈ ಮಾಡಬೇಕು. ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡಿ ಒಳ್ಳೆ ಹಾಕಿ. ಇವತ್ತು ಮಕ್ಕಳಿಗೆ ಸ್ಕೂಲ್ ರಜೆ, ಕ್ರಿಸ್ಮಸ್ ಅಲ್ವಾ. ಸೊ ಹಾಗಾಗಿ ಇವತ್ತು ಝೀನಾ ಸಿಸ್ಟರಿಗೆ ಕ್ರಿಸ್ಮಸ್ ಡೇ ಅಲ್ವಾ.
ನನಗೆ ಅದಕ್ಕೆ ಹಾಕ್ತಾಯಿದ್ದೀನಿ ಅರ್ಧ ಚಮಚದಷ್ಟು ಹಳದಿ ಹುಡಿ. ಮೆಣಸಿನ ಹುಡಿ ಹಾಕಬೇಡಿ, ಹಳದಿ ಹುಡಿ ಹಾಕ್ಕೊಳ್ಳಿ. ಅದು ಒಳ್ಳೆ ಫ್ರೈ ಆಗಲಿ, ಹಸಿ ವಾಸನೆ ಎಲ್ಲ ಹೋಗಬೇಕು. ಒಬ್ಬೊಬ್ಬರಿಗೆ ತುಂಬ ಇಷ್ಟ, ಹೆಲ್ತಿಗೆ ತುಂಬ ಒಳ್ಳೆ ಅಂತ ಹೇಳ್ತಾರೆ ಸೋಯಾಬೀನ್. ನನಗೆ ಅಷ್ಟು ಇಷ್ಟ ಅಲ್ಲ ಸೋಯಾಬೀನ್. ಮತ್ತು ನಾನು ಹಾಕ್ತಾಯಿದ್ದೇನೆ ಟೊಮೆಟೊ ಮೊಸರು ರುಬ್ಬಿದ ಮಸಾಲ ಹಾಕ್ತಾಯಿದ್ದೇನೆ. ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಮತ್ತು ನನ್ನ ತಮ್ಮನಿಗೆ ತುಂಬ ಇಷ್ಟ ಸೋಯಾಬೀನ್. ನೋಡಿ ಒಳ್ಳೆ ಫ್ರೈ ಆಗಬೇಕು. ನಾವೀಗ ಟೊಮೆಟೊ ಮತ್ತು ನೀರುಳ್ಳಿ ಫ್ರೈ ಮಾಡಿ ಮತ್ತು ಮೊಸರು ಎಲ್ಲ ಫ್ರೈ ಮಾಡಿ ರುಬ್ಬಿ ತಗೊಂಡು ಬಂದಿದ್ದೇನೆ ನೋಡಿ. ಅದು ಹಸಿ ವಾಸನೆ ಹೋಗಬೇಕು, ಟೊಮೆಟೊದು ಎಣ್ಣೆ ಬಿಡಬೇಕು, ಅಷ್ಟು ತನಕ ಫ್ರೈ ಮಾಡಿ. ಒಂದು 5-10 ನಿಮಿಷ ಆದ್ರೂ ಫ್ರೈ ಮಾಡಲೇಬೇಕು. ನೀವು ಫ್ರೈ ಮಾಡಿದ ಅದರ ಮೇಲೆ ನಿಮ್ಮ ಗ್ರೇವಿ ಟೇಸ್ಟಿಯಾಗಿ ಬರುತ್ತೆ, ದಪ್ಪಾಗಿ ಬರುತ್ತೆ. ನೀವು ಜಾಸ್ತಿ ಮೆಂಬರ್ಸ್ ಇದ್ದರೆ ಎಲ್ಲ ವಸ್ತುವನ್ನು ಡಬಲ್ ಕೌಂಟ್ ಮಾಡಿ. ನಾವು ಚಿಕ್ಕ ಫ್ಯಾಮಿಲಿ. ಸ್ವಲ್ಪ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೇನೆ ನಾನು, ರುಚಿಗೆ ಬೇಕಷ್ಟು. ಮತ್ತು ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ. ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಳ್ಳಿ. ಅದನ್ನು ಒಳ್ಳೆ ಫ್ರೈ ಆಗಲಿ, ಯಾಕಂದರೆ ಹಸಿ ವಾಸನೆ ಹೋಗಬೇಕು, ಅಷ್ಟು ತನಕ ಫ್ರೈ ಮಾಡಬೇಕು. ಮಟನ್ ಗ್ರೇವಿ ಥರ ಕಾಣುತ್ತೆ ಅಲ್ವಾ, ತುಂಬ ಟೇಸ್ಟಿ ಆಗುತ್ತೆ. ಮೊಸರು ಹಾಕುವ ಮುಂಚೆ ಮೊಸರು ಇದ್ದರೆ ಹಾಕಬೇಡಿ, ಮತ್ತು ನಿಮ್ಮ ಗ್ರೇವಿ ಹುಳಿ ಆಗ್ತದೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ನಾನು ಹಾಕ್ತಾಯಿದ್ದೇನೆ ನೀರು. ತಪ್ಪಾಗಿದೆ ನೋಡಿ, ಒಳ್ಳೆ ಫ್ರೈ ಆಯಿತು. ನೀರು ಹಾಕಿ ಫ್ರೈ ಆಗಬೇಡಿ, ಆಗ ಹಸಿ ವಾಸನೆ ಹೋಗೋದಿಲ್ಲ. ಸೊ ನೀರು ಹಾಕದೇ ಫ್ರೈ ಮಾಡಬೇಕು ಯಾವಾಗಲೂ, ಯಾವುದು ವಸ್ತು ಆಗಲಿ. ಆವಾಗ ಹಸಿ ವಾಸನೆ ಹೋಗ್ತದೆ, ತುಂಬ ಟೇಸ್ಟನ್ನು ಕೊಡುತ್ತೆ. ಎಷ್ಟು ದಪ್ಪ ಬೇಕಾದರೆ ಇರಲಿ, ಸ್ವಲ್ಪ ಸ್ವಲ್ಪ ಬೇಕಾದರೆ 1 ಚಮಚ ನೀರು ಹಾಕ್ಬೋದು. ತುಂಬ ನೀರು ಹಾಕಿ ನೋಡಿ, ಈ ಥರ ನೀರು ಹಾಕಿ ಫ್ರೈ ಮಾಡುವ ಅಂದರೆ ಚಮಚ ಹಾಕ್ತಾ ಇರುವಾಗ ಅಂದರೆ ಅದು ಹಸಿ ವಾಸನೆ ಹೋಗಲ್ಲ. ನೀವುದು ಹಸಿ ವಾಸನೆ ಹೋಗಬೇಕಾದ್ರೆ ದಪ್ಪಲ್ಲೇ ಹಾಕ್ಬೋದು. ನೋಡಿ ನಾನೀಗ ಪುಡಿ ಮಾಡಿಟ್ಟಿದ್ದೆ ನೋಡಿ, ಅದನ್ನು ನಾನೀಗ ಹಾಕ್ತಾ ಇದ್ದೇನೆ. ನಮ್ಮ ಸೋಯಾಬೀನ್ ಮಸಾಲ ಹುಡಿ ಮನೆಯಲ್ಲಿ ಮಾಡಿದ್ದು. ಈಗ ಮಾಡ್ತಾ ಇಲ್ಲ ನಾನು, ಕಸ್ತೂರಿ ಮೇಥಿ ಕೊತ್ತಂಬರಿ ಎಲ್ಲ ಹಾಕಿ ಅದೇ ಹುಡಿ. ಅದು 1-2 ಬಾಯ್ಲ್ ಬರಲಿ. ಬಾಯ್ಲ್ ಬರುವಾಗ ನಾನು ಸ್ವಲ್ಪ ನೀರು ಹಾಕ್ತೇನೆ, ಅದಕ್ಕೆ ದಪ್ಪ ಇದೆ ಅದು. ಜಾಸ್ತಿ ತೆಳು ಮಾಡಬೇಡಿ, ಚಪಾತಿಗೆ ರೈಸಿಗೆ ಸೂಪರ್ ಆಗುತ್ತೆ. ಸ್ವಲ್ಪ ತೆಗೆದು ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ ನೋಡಿ. ನಮ್ಮ ಸೋಯಾಬೀನ್ ಗ್ರೇವಿ ರೆಡಿ ಆಯಿತು, ಸೂಪರ್ ಟೇಸ್ಟಿ ಆಗುತ್ತೆ. ಈ ಟೈಮಲ್ಲಿ ಉಪ್ಪು ಖಾರ ಹುಳಿ ಎಲ್ಲ ನೋಡ್ಕೊಳ್ಳಿ. ಹುಳಿ ಕಡಿಮೆ ಇದ್ದರೆ ಸ್ವಲ್ಪ ಲಿಂಬೆ ರಸ ಹಾಕ್ಕೊಳ್ಳಿ, ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕ್ಕೊಳ್ಳಿ, ಖಾರ ಕಡಿಮೆ ಇದ್ದರೆ ಸ್ವಲ್ಪ ಖಾರ ಹುಡಿ ಹಾಕಬೇಡಿ, ಒಂದು ಕಾಯಿ ಮೆಣಸು ಕಟ್ ಮಾಡಿ ಹಾಕ್ಕೊಳ್ಳಿ. ಯಾಕಂದರೆ ಮೆಣಸಿನ ಹುಡಿ ಹಾಕಿದರೆ ಹಸಿ ವಾಸನೆ ಬರುತ್ತೆ, ಅದಕ್ಕೋಸ್ಕರ. ಇವಾಗ ಬೇಕಾದರೆ ಖಾರ ಕಡಿಮೆ ಇದ್ದವರು 1-2 ಕಾಯಿ ಮೆಣಸು ಉದ್ದ ಕಟ್ ಮಾಡಿ ಹಾಕ್ಕೊಳ್ಳಿ. ನೋಡಿ ಈ ಥರ ನೋಡಿ ಗ್ರೇವಿ ಇಟ್ಟಿದ್ದೇನೆ ನಾನು. ಇವಾಗ ನನಗೆ ಇಷ್ಟೇ ಸಾಕು. ನಾನೀಗ ಇದನ್ನು ಒಂದು ಬಾಯ್ಲ್ ಬಂದ ಮೇಲೆ ಆಫ್ ಮಾಡಿ ಇಡ್ತೇನೆ. 10 ನಿಮಿಷ ಬಿಟ್ಟು ನಾನು ಮಕ್ಕಳಿಗೆ ಊಟ ಕೊಡ್ತೇನೆ. ನೋಡಿ, ಯಾವುದು ನಾವು ವಸ್ತು ಮಾಡಿದರೆ, ಮೀನು ಆಗಲಿ ಮಟನ್ ಆಗಲಿ ಯಾವುದು ವಸ್ತು ಆದರೆ 1/4 ಗಂಟೆ ಅರ್ಧ ಗಂಟೆ ಆದರೂ ಬಿಡಬೇಕು, ಆವಾಗ ಅದ್ರ ಟೇಸ್ಟ್ ಜಾಸ್ತಿ ಬರುತ್ತೆ, ಎಲ್ಲ ಎಳ್ಕೊಳ್ತದಲ್ವ. ಅದಕ್ಕೋಸ್ಕರ ಬಿಸಿ ಬಿಸಿ ಮಾಡಿ ಆವಾಗನೇ ತಿನ್ನಬಾರ್ದು, ಅದಷ್ಟು ಟೇಸ್ಟ್ ಬರಲ್ಲ.